20 ಮಿನಿಟ್ಸ್ ಆಗಿದೆ. ಇವಾಗ ತಗೊಂಡ್ಬಿಟ್ಟು ಬೇಳೆ ಮಾಡ್ಕೊಳ್ಳೋಣಂತೆ. ಎಷ್ಟು ಬೇಳೆ ಮಾಡ್ಕೊಂಡ್ಬಿಟ್ಟು ಇಷ್ಟು ಉಳ್ಳೆ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ 5 ಹಾಕ್ತಾ ಇದೆ. 5 ಮಾಡ್ಕೊಳ್ತೀನಿ. ಈ ಥರ ನೀವು ಉಳ್ಳೆ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಈ ಥರ ಉಳ್ಳೆ ಮಾಡ್ಕೊಳ್ತೀನಿ. ನಾನು ಇಟ್ಟು ಕಲಿಸ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಉಳ್ಳೆಗಳನ್ನ ಇಟ್ಕೊಂಡಿದ್ದೀನಿ. ಇಟ್ಟು ತೊಗೊಂಡ್ಬಿಟ್ಟು ನೋಡಿ, ಇದು ತುಂಬ ದೊಡ್ಡದಾಗಿ ಕಟ್ಟಿಸ್ಕೊಳ್ಬೇಡಿ, ಮೀಡಿಯಮ್ಮಾಗಿ ಕಟ್ಟಿಸ್ಕೊಳ್ಳೋಣ. ಇಷ್ಟು ಅಗಲ ಆದ್ಮೇಲೆ ಏನು ಮಾಡಬೇಕು ಅಂತಂದರೆ ಆಯಿಲ್ನ ಇದ್ಮೇಲೆ ಆಯಿಲ್ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಇದ್ರ ಮೇಲೆ ಈ ಥರ ಉದುರಿಸ್ಬೇಕು. ಏಕೆಂದ್ರೆ ನಿಮಗೆ ಲೇಯರ್ಸ್ ಬರಬೇಕಲ್ವಾ, ಸೊ ಅದಕ್ಕೋಸ್ಕರ. ನೆಕ್ಸ್ಟು ಒಂದಿಗೆ ಫೋಲ್ಡ್ ಮಾಡಿ ಈ ಸೈಡ್ ಇರ್ತಲ್ಲ ಇದನ್ನು ನೀಟಾಗಿ ಪ್ರೆಸ್ ಮಾಡ್ಕೊಬೇಕು. ಮತ್ತೊಂದು ½ ಟೀ ಸ್ಪೂನ್ ಅಷ್ಟು ಬಂದಿದೆ. ½ ಟೀ ಸ್ಪೂನ್ ಅಷ್ಟು ತೊಗೊಂಡು ಆಯಿಲ್ನ ಮತ್ತೆ ಈ ಥರ ಗ್ರೀಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮೇಲ್ಗಡೆ ಉಳಿಸ್ಕೊಂಡು ಈ ಥರ ಇಲ್ಲಿ ತುದಿನ ನೀಟಾಗಿ ಈ ಸೈಡಲ್ಲಿ ನೀಟಾಗೆ ಪ್ರೆಸ್ ಮಾಡ್ಕೊಳ್ತೀನಿ. ಈ ಥರ ನೀಟಾಗೆ ಪ್ರೆಸ್ ಮಾಡ್ಕೊಂಡು ಇದೇ ಥರನೇ ಉತ್ಕೊಳ್ಬೋದು. ಈ ಥರ ಉತ್ಕೊಂಡ್ರೆ ಇದು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಇಲ್ಲ ನಾವು ರೌಂಡ್ ಮಾಡ್ತೀವಿ ಅನ್ನೋದು ರೌಂಡ್ ಮಾಡ್ಬೋದು. ನಾನು ಕೊನೆಗೆ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತೀನಿ. ಇವಾಗ ಇದೇ ಶೇಪಲ್ಲಿ ನಾನು ಉತ್ಕೊಳ್ತಾ ಇದ್ದೀನಿ. ಹಿಟ್ಟು ಹಾಕೋಣ. ಹಾಕೊಂಡು ಹಿಟ್ಟು ಮೆತ್ತಗಿರೋದ್ರಿಂದ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ತುಂಬ ದೊಡ್ಡ ತೆಳ್ಳಗೆ ಲಟ್ಟಿಸ್ಕೊಳಕ್ಕೆ ಹೋಗ್ಬಿಡಿ. ತುಂಬ ತೆಳ್ಳಗೆ ಲಟ್ಟಿಸ್ಕೊಂಡ್ರಿ ಅಂತಂದರೆ ಇದಕ್ಕೆ ಲೇಯರ್ ಬರೋದಿಲ್ಲ. ಸ್ವಲ್ಪ ದಪ್ಪಗೆ ಇರಬೇಕಿದು. ನೋಡಿ, ಬೇಗ ಸ್ಪ್ರೆಡ್ ಆಗುತ್ತೆ. ಹಿಟ್ಟು ತುಂಬ ಮೆತ್ತಗಿರೋದ್ರಿಂದ ತುಂಬ ದೊಡ್ಡನೂ ಬೇಡ, ಇದು ಮೀಡಿಯಮ್ ಆಗಿ ಒಂದು ನಡೆಯುತ್ತೆ. ಈಗ ನಾನೊಂದು ಸೈಡಲ್ಲಿ ಹಾಕ್ಕೊಳ್ತೀನಿ. ಹಿಟ್ಟು ಕಲಿಸ್ಕೊಂಡಿದ್ದ ಪಾತ್ರನ ಇದು. ನೆಕ್ಸ್ಟ್ ಉಳಿದು ಸೇಮ್ ಪ್ರೊಸೆಸ್. ಇದೇ ಥರ ನೀವು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ. ನೀವು ತುಂಬಾ ಇದೇ ಥರ ನೀವು 5 ಚಪಾತಿ ಇಷ್ಟು ಚಪಾತಿ ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕು ಅಂತಂದರೆ ಈ 3 ತುದಿಗಳಿದೆಯಲ್ಲ, ಈ 3 ತುದಿಗಳನ್ನ ಈ ಥರ ಒಟ್ಟಿಗೆ ಹಿಂಗೆ ರೌಂಡ್ ಮಾಡಿಕೊಂಡು ಇದನ್ನ ಈ ರೀತಿ ರೌಂಡ್ ಶೇಪ್ ತಗೋಬೇಕು. ಹಿಂಗೆ ರೌಂಡ್ ಬರ್ತದಲ್ವಾ, ಚೆನ್ನಾಗಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ, ಇಷ್ಟು ದಪ್ಪದಾಗಿ ನೀವು ಉತ್ಕೋಬೇಕಿತ್ತು. ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಈ ಥರ 4 ಲೇಯರ್ ಬೇಕು ಅಂದರೆ ಆ ಥರ ಮಾಡ್ಕೊಳ್ಳಿ. ಈ ಸೈಡ್ 3 ಸೈಡನ್ನ ಈ ಥರ ಎತ್ಕೊಂಡ್ಬಿಟ್ಟು ಮಧ್ಯಕ್ಕೆ ಟಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಗಿದೆ. ಬೇಯಿಸ್ಕೊಳ್ಳೋಣ ಬೇಕಾದ್ರೆ ನಾವು ಬೇಯಿಸ್ಕೊಳ್ಳೋಣ. ನೋಡಿ, ಆಯಿಲ್ ನಿಮಗೆ ಟೋಟ್ಲಿ ಆಪ್ಷನ್. ಯಾಕೆಂದರೆ ನೀವು ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಉಪ್ಪು ನೋಡ್ಬೋದು. ಲೇಯರ್ ಗೊತ್ತಾಗುತ್ತೆ. ಪ್ರೆಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಉಬ್ಬಿರುತ್ತೆ ಅಂತ ಈ ಥರ ಉಬ್ಬುತ್ತೆ. ಈಗ ಪರೋಟ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ಒಂದನ್ನು ಕಟ್ ಮಾಡಿ ತೋರಿಸಿದೆ, ಲೇಯರ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇಷ್ಟು ಒಳಗಡೆ ಪದ್ರ ಬಂದಿದೆ ಅಂತ ಹೇಳ್ಬಿಟ್ಟು ಇಷ್ಟು ಲೇಯರ್ ಬಂದಿದೆ ಅಲ್ಲ, ಕಾಣಿಸ್ತಿದೆಯಲ್ಲ ಎಷ್ಟು ಲೇಯರ್ ಬರ್ತದೆ. ಈ ರೀತಿ ಲೇಯರ್ಸ್ ಬರುತ್ತೆ. ಈ 3 ಲೇಯರ್ ನಾನು ಮಾಡಿದ್ದೆ ನೋಡಿ. ಸೆಕೆಂಡ್ ಟೈಮ್ ನಾನು ಹಿಟ್ಟು ಹಾಕ್ತಾ ಸ್ಟಫ್ ಆಯಿಲ್ ಹಾಕ್ತಾ ಸ್ಟಫ್ ಮಾಡಿಲ್ಲ, ಹಾಗೆ ಪರೋಟ ಇದು ಲೇಯರ್ಸ್ ಬಂದಿದೆ. ಈ ಥರ ನೀವು ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ಒಂದ್ಸರಿ.